RMM Rehoboth Media Ministries. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ನಿನಗೊಂದು ಪ್ರೇಮದ ಗೂಡನು ಕಟ್ಟಿರುವೆ, ನೀ ಬಾರ ಸ್ವಾಮಿ ವಾಸಿಸಬಾ, ಎನ್ನೆದೆಯ ಅತಿಥಿ ನೀನಾಗಬಾ, ಎನ್ನೆದೆಯ ಅತಿಥಿ ನೀನಾಗಬಾ. ಕೂಗುವ ಕೋಗಿಲ ಇಂಪಿನೋಡೆ ಕರೆಯುವೆ ನಿನ್ನೆಸರ, ಮರಿಗಳು ಹಕ್ಕಿಯ ಕಾಯುವಂತೆ ತೋರಿಸುವ ಪ್ರೀತಿಯ. ಕೂಗುವ ಕೋಗಿಲ ಇಂಪಿನೋಡೆ ಕರೆಯುವೆ ನಿನ್ನೆಸರ, ಮರಿಗಳು ಹಕ್ಕಿಯ ಕಾಯುವಂತೆ ತೋರಿಸುವ ಪ್ರೀತಿಯ. ಬೆರೆಯುವುದು ಮನದಂದದಿ ಪರಿಮಳ ಸೇರುವಂತೆ, ನೋಡಿರುವುದು ನಿನ್ನ ಹೃದಯದ ಹನಿಯಾದಾರೆಯಂತೆ. ಸಂತೋಷ ಸುದೆಯಾಗಿ ಹೃದಯ ಬರದಾಯ್ತು ನನ್ನಲ್ಲಿ ನೀ ನೆಲೆಸಬಾ, ಸಂತೋಷ ಸುದೆಯಾಗಿ ಹೃದಯ ಬರದಾಯ್ತು ನನ್ನಲ್ಲಿ ನೀ ನೆಲೆಸಬಾ. ಸಂತೋಷದ ಸುದೆಯಾಗಿದೆ ಹೃದಯ, ಜೊತೆಯಾಗು ನೀ ಅಭಿಮಾನದ ಒಡೆಯ. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ಹರಸುತ್ತಿದೆ ಸ್ವರಸುತ್ತಿದೆ ಈ ಜೀವನಿನ್ನೆನ್ನೆ ಅರಸುತ್ತಿದೆ, ಬಯಸುತ್ತಿದೆ ಕ್ರಿಸ್ತ ಬಯಸುತ್ತಿದೆ, ಭಾವವು ಬೇರೆಯಲ್ಲೂ ಬಯಸುತ್ತಿದೆ. ನಿನಗೊಂದು ಪ್ರೇಮದ ಗೂಡನು ಕಟ್ಟಿರುವೆ, ನೀ ಬಾರ ಸ್ವಾಮಿ ವಾಸಿಸಬಾ, ಎನ್ನೆದೆಯ ಅತಿಥಿ ನೀನಾಗಬಾ, ಎನ್ನೆದೆಯ ಅತಿಥಿ ನೀನಾಗಬಾ. Jesus is the healer. ಯೇಸು ಗುಣ ಮಾಡುವವನು. When we pray in the name of Jesus, ಯೇಸುವಿನ ಹೆಸರಿನಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ miracles will happen. ಅದ್ಭುತಗಳು ಆಗುತ್ತವೆ. ಅಣ್ಣ 8 ದಿನದಿಂದ ಬಂದು ತಲೆಗೆ ಬಿದ್ದು ತುಂಬಾ ತಲೆ ನೋವ್ತೈತಂತೆ, ಇಲ್ಲಿ ಬಂದವಾಗೂ ತಲೆ ನೋವ್ತೈತಂತೆ. ನೀವು ಪ್ರೇಯರ್ ಮಾಡಿದ್ದಾದ್ಮೇಲೆ ನನಗೆ ಹೀಲ್ ಆಗಿದೆ ಅಂತ ಹೇಳ್ತಿದ್ದಾರೆ. ಚಪ್ಪಾಳೆ ಹೊಡೆಯಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. 25 ದಿನಗಳಿಂದ ಬಂದು ಇವ್ರಿಗೆ 2 ಕಿವಿನೂ ಅಷ್ಟೇ ಚೆನ್ನಾಗಿ ಕೇಳಿಸ್ತಾ ಇದ್ದಿಲ್ಲ ಅಂತಣ್ಣ. ಅಂತ ನೀವು ಪ್ರೇಯರ್ ಮಾಡಿದವಾಗಿಂದ ಅವ್ರಿಗೆ ಚೆನ್ನಾಗಿ ಕೇಳಿಸಿದೆ ಅಂತ ಹೇಳ್ತಿದ್ದಾರೆ. ಕೇಳಿಸ್ತದ? ಚಪ್ಪಾಳೆ ಹೊಡೆಯಿರಿ ಯೇಸು ಸ್ವಾಮಿಗೆ. ಹಲ್ಲೆಲೂಯಾ. 4.5 ವರ್ಷದಿಂದ ಇವ್ರಿಗೆ ಬಂದು ಸ್ಟ್ರೋಕ್ ಹೊಡೆದು ಮತ್ತೆ ತಲೆ ಇವ್ರಿಗೇನು ವರ್ಕ್ ಆಗ್ತಾ ಇದೆ ಅಂತೆ, ಬಾಯಿ ಮಾತೇನು ಬರ್ತಾ ಇದೆ. ಆದ್ರೆ ಈಗ ಯೇಸು ಅನ್ನೋದಕ್ಕೆ ಸ್ಟಾರ್ಟ್ ಮಾಡಿದಾರಂತೆ. ಹಲ್ಲೆಲೂಯಾ. ಏನ್ರಿ ಯೇಸು? ಯೇಸು ಏಸ್ತು ಏತು ಯೇಸು ಏಸು ಏಸುರು ಯೇಸು ಏಸು. ಅಣ್ಣ ಇವ್ರಿಗೆ ಸ್ಟ್ರೋಕ್ ಹೊಡೆದು 10 ವರ್ಷ ಆಗಿತ್ತು. ಕಿವಿ ಕೇಳಿಸ್ತಾ ಇದ್ದಿಲ್ಲ ಅಣ್ಣ, ಎಡಗಡೆ ಕಿವಿ ಕೇಳಿಸ್ತಾ ಇದ್ದಿಲ್ಲ. ಆದ್ರೆ ಈಗ ನನಗೆ ಚೆನ್ನಾಗಿ ಕಿವಿ ಕೇಳಿಸಿದೆ ಅಂತ ಹೇಳ್ತಿದ್ದಾರೆ. ಹಲ್ಲೆಲೂಯಾ. ಚಪ್ಪಾಳೆ ಹೊಡೆಯಿರಿ ಯೇಸು ಸ್ವಾಮಿಗೆ. ಕೇಳತ್ತಾ? ಕೇಳತ್ತಾ?
ಚೆನ್ನಾಗಿ ಕೇಳುತ್ತೆ ಚಪ್ಪಾಳೆ ಹೊಡಿರಿ ಯೇಸು ಸ್ವಾಮಿಗೆ ಹಲ್ಲೆಲೂಯಾ. You saw the miracles. These miracles can happen to you also. Be ready to receive your miracles in Jesus' name. Praise the Lord. ದೇವರಿಗೆ ಸ್ತೋತ್ರ. What a joy to come to your home with the word of God. ದೇವರ ವಾಕ್ಯದಿಂದ ನಿಮ್ಮ ಮನೆಗೆ ಬರುವಂತದ್ದು ಎಷ್ಟು ಆನಂದಕರವಾದ ವಿಷಯವಾಗಿದೆ. Even as you're watching this program, we believe that God is going to do something through this television program. ನೀವು ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವಾಗಲೇ ದೇವರು ನಿಮ್ಮ ಜೀವಿತದಲ್ಲಿ ಏನೋ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾನೆ. We have not come here to speak about our ministry or anything or whatever it is in our life, but we have come here to speak the word of God which is going to transform your life. ಈ ಸಮಯದಲ್ಲಿ ನಮ್ಮ ಸೇವೆಯನ್ನು ಕುರಿತು ನಮ್ಮ ಜೀವಿತಗಳನ್ನು ಕುರಿತು ನಾವು ಮಾತನಾಡಲಿಕ್ಕೆ ಇಲ್ಲ, ಬದಲಾಗಿ ದೇವರ ವಾಕ್ಯವನ್ನು ಕುರಿತಾಗಿ ಮಾತನಾಡುವಂತೆ ನಾವಿಲ್ಲಿದ್ದೇವೆ. ಕಾರಣ ದೇವರ ವಾಕ್ಯ ನಿಮ್ಮ ಜೀವಿತವನ್ನು ರೂಪಾಂತರಗೊಳಿಸುವಂತದಾಗಿದೆ. We are grateful to God because God has chosen us to bring the God's word to your homes. ನಾವು ದೇವರಿಗೆ ಬಹಳ ಕೃತಜ್ಞತೆ ಉಳ್ಳವರಾಗಿದ್ದೇವೆ, ಕಾರಣ ಈ ವಾಕ್ಯದಿಂದ ನಿಮ್ಮ ಮನೆಯನ್ನು ಸಂಧಿಸುವಂತೆ. Indeed, the word of God says, how beautiful are the feet of those who bring good news. ಮತ್ತು ವಾಕ್ಯ ಹೇಳ್ತದೆ, ಸುವಾರ್ತೆ ಸಾರುವಂತಹ ಆ ಒಂದು ಪಾದಗಳು, ಅವರ ಒಂದು ಕಾಲುಗಳು ಅದೆಷ್ಟೋ ಸುಂದರವಾಗಿವೆ ಬೆಟ್ಟದ ಮೇಲೆ ಎಂಬುದಾಗಿ ನಾವು ನೋಡುತ್ತೇವೆ. We have been blessed because we are doing the will of God. ನಾವು ಆಶೀರ್ವದಿಸಲ್ಪಟ್ಟವರಾಗಿದ್ದೇವೆ, ಕಾರಣ ನಾವು ದೇವರ ಚಿತ್ತವನ್ನು ಮಾಡುತ್ತಾ ಇದ್ದೇವೆ. Because millions of people watching this program, they have been blessed, they have been transformed and they have been brought closer to God. ಕಾರಣ ಸಾವಿರಾರು ಜನರು ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಾ ದೇವರಿಗೆ ಮತ್ತಷ್ಟು ಸಮೀಪವಾಗಿ ಅವರು ಬದಲಾವಣೆ ಆಗುತ್ತಾ ಇದ್ದಾರೆ. Our only intention is that for you to turn towards God and to give your life to God so that your life will not perish in this world. ನಮ್ಮ ಏಕೈಕ ಉದ್ದೇಶ ಈ ಕಾರ್ಯಕ್ರಮವನ್ನು ನಿರ್ವಹಿಸುವುದರಲ್ಲಿ ನೀವು ನಿಮ್ಮ ಹೃದಯಗಳನ್ನು ಕರ್ತನ ಕಡೆಗೆ ನೀವು ತಿರುಗಿಸಿ ದೇವರಿಗಾಗಿ ದೇವರ ಚಿತ್ತದಲ್ಲಿ ನೀವು ನೆಲೆಗೊಳ್ಳುವಂತೆ ಜೀವಿಸುವಂತೆ ಅದಕ್ಕಾಗಿ ಈ ಕಾರ್ಯಕ್ರಮ ನಾವು ಮಾಡುತ್ತಾ ಇದ್ದೇವೆ. Our only intention is that your life should be transformed, your family should be blessed in every walk of your life. You should remember the Lord Jesus touched your life, not our ministry but the grace of God touched your life and your family life should be transformed for the glory of God. ಮತ್ತೊಂದು ಸಹ ನಾನು ಹೇಳ್ತಾ ಇದ್ದೇನೆ, ಈ ಕಾರ್ಯಕ್ರಮದ ಒಂದೇ ಒಂದು ಏಕೈಕ ಉದ್ದೇಶವೇನೆಂದರೆ ನೀವು ನಿಮ್ಮ ಹೃದಯವನ್ನು ಬದಲಾಯಿಸಿಕೊಂಡವರಾಗಿ ನಿಮ್ಮ ಕುಟುಂಬವು ರೂಪಾಂತರ ಹೊಂದಿದಂತಾಗ ಆಗಿ ದೇವರಿಗೆ ಸಮೀಪವಾಗುವಂತೆ ದೇವರ ಚಿತ್ತದಲ್ಲಿ ನೆಲೆಗೊಂಡವರಾಗಿ ದೇವರ ಕಾರ್ಯಗಳನ್ನು ಅನುಭವಿಸುವಂತೆ ದೇವರಿಗಾಗಿ ಜೀವಿಸುವಂತೆ ಈ ಲೋಕದಲ್ಲಿ ಅದಕ್ಕಾಗಿಯೇ ಈ ಕಾರ್ಯಕ್ರಮವನ್ನು ನಾವು ಮಾಡುತ್ತಾ ಇದ್ದೇವೆ ಪ್ರಿಯರೇ. Today we are speaking this word not of my flesh, not of our ability, but it is God's inspired words through the word which we are speaking to each one of your life. ಈ ದಿನ ಈ ಮಾತುಗಳು ನಮ್ಮ ದೈಹಿಕವಾದಂತಹ ಶಕ್ತಿ ಬುದ್ಧಿ ಬಲದಿಂದ ಅಲ್ಲದೆ ದೇವರ ಆತ್ಮ ಪ್ರೇರೇಪಣೆಯಿಂದ ದೇವರ ಅಭಿಷೇಕದಿಂದ ಈ ಮಾತುಗಳನ್ನು ಮಾತನಾಡ್ತಾ ಇದ್ದೇವೆ ನಿಮ್ಮ ಜೀವಿತವನ್ನು ಸಂಧಿಸುವಂತೆ. So that these words will transform your life and build your family, build your needs, so that your life will be blessed for the glory of God. ಈ ಉದ್ದೇಶಪೂರ್ವಕವಾಗಿಯೇ ಈ ಒಂದು ದೇವರ ವಾಕ್ಯವು ನಿಮ್ಮ ಜೀವಿತವನ್ನು ತಲುಪುವಂತೆ ನಿಮ್ಮ ಜೀವಿತವನ್ನು ಮುಟ್ಟುವಂತೆ ಬದಲಾವಣೆ ತರುವಂತೆ ದೊಡ್ಡ ಕಾರ್ಯಗಳನ್ನು ಮಾಡುವಂತೆ ನಾವು ಈ ಕಾರ್ಯವನ್ನು ಮಾಡುತ್ತಾ ಇದ್ದೇವೆ. Every words what we speak, it is not of our words but is the word which has been released from the throne room of grace. The Bible says in Isaiah chapter 55 verses 11, so is my word that goes out from my mouth, it will not return to me empty. ನಾವು ಈಗ ಮಾತನಾಡುವಂತಹ ಈ ಮಾತುಗಳು ಪ್ರಿಯರೇ ನಮ್ಮ ದೈಹಿಕವಾದ ಶಕ್ತಿ ಬಲದಿಂದ ಅಲ್ಲದೆ ದೇವರ ಕೃಪಾ ಸಿಂಹಾಸನದ ಆ ಒಂದು ಕೋಣೆಯಿಂದ ಬರುವಂತಹ ಮಾತಾಗಿದೆ. ಕಾರಣ ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 11ನೇ ವಚನದಲ್ಲಿ ನನ್ನ ಬಾಯಿಂದ ಹೊರಟು ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸುತ್ತದೆ ಉದ್ದೇಶವನ್ನು ಕೈಗೂಡಿಸುತ್ತದೆ ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. But every word which God has spoken and God has inspired to us will go forth and accomplish what it has been desired and what it has been achieved for the purpose for what it has been sent forth. ಈ ಸಮಯದಲ್ಲಿ ನಮ್ಮ ಬಾಯಿಂದ ಹೊರಡು ಬರುವಂತ ಪ್ರತಿಯೊಂದು ಮಾತು ಅದು ದೇವರ ಕಾರ್ಯವನ್ನ ಸಾಧಿಸುವಂತದಾಗಿದೆ, ಆತನ ಉದ್ದೇಶವನ್ನು ನೆರವೇರಿಸುವಂತದಾಗಿದೆ. ಅಷ್ಟು ಮಾತ್ರವಲ್ಲದೆ ಆತನ ಚಿತ್ತವನ್ನು ನೆರವೇರಿಸುವಂತದಾಗಿದೆ ನಿಮ್ಮ ಜೀವಿತದಲ್ಲಿ. Listen very carefully, people of God. If God is trying to speak to you today, I want to tell you, take it very serious indeed, that every word what is spoken, it is going to be a blessing in your life. ಬೇರೆ ಈ ಸಮಯದಲ್ಲಿ ಬಹಳ ಗಂಭೀರವಾಗಿ ಈ ಒಂದು ಮಾತುಗಳನ್ನು ನೀವು ಕೇಳಿಸಿಕೊಳ್ಳಬೇಕೆಂಬುದಾಗಿ ಆಲೋಚನೆ ಮಾಡಬೇಕೆಂಬುದಾಗಿ ನಾನು ಬಯಸ್ತಾ ಇದ್ದೇನೆ. ಯಾಕಂದ್ರೆ ದೇವರು ನಿಮ್ಮ ಸಂಗಡ ಮಾತನಾಡುವಾಗ ನೀವು ಅದನ್ನು ಹಗುರವಾಗಿ ತೆಗೆದುಕೊಳ್ಳದೆ ಮತ್ತು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂಬುದಾಗಿ ನಾನು ನಿಮಗೆ ಹೇಳುವಂತನಾಗಿದ್ದೇನೆ. ಶ್ರದ್ಧೆಯಿಂದ
ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳಿರಿ, ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳುವುದರಾಗಿರಿ. God is trying to speak to each one of you because God's only intention is to see that somehow his children should be blessed, somehow the children should be transformed, somehow people should be released from every bondages they go through in their lives. ದೇವರ ತನ್ನ ಏಕೈಕ ಉದ್ದೇಶ ತನ್ನ ಮಾತುಗಳ ಮೂಲಕ ತನ್ನ ಜನರು ತನ್ನ ಮಕ್ಕಳು ಅವರ ಒಂದು ಜೀವಿತದಲ್ಲಿ ದೇವರ ಉದ್ದೇಶಗಳನ್ನು ಚಿತ್ತವನ್ನು ನೆರವೇರಿಸುವಂತೆ, ಆತನ ಮಾತುಗಳ ಮೂಲಕವಾಗಿ ಬದಲಾವಣೆ ಹೊಂದುವಂತೆ, ಕಾರ್ಯವನ್ನು ಸಾಧಿಸುವಂತೆ, ಅನೇಕ ಜೀವನಗಳನ್ನು ಕಟ್ಟುವಂತೆ ಆತನು ನಮ್ಮೆಲ್ಲರ ಸಂಗಡ ಮಾತನಾಡುವವನಾಗಿದ್ದಾನೆ. ಪ್ರಿಯರೇ, God longs for your heart, people of God. ಜನರೇ, ದೇವರು ನಿಮ್ಮ ಹೃದಯಕ್ಕಾಗಿ ಬಹಳ ಬಯಕೆ ಪಡುವಂತನಾಗಿದ್ದಾನೆ. Every day he waits upon, when the moment you call upon his name, he will be there to answer you, he will be there to deliver you in your life. ಪ್ರತಿದಿನ ನಿಮ್ಮ ಪ್ರಾರ್ಥನೆ ಕೇಳಿಸಿಕೊಳ್ಳೋದಕ್ಕಾಗಿ ಆತನು ಎಷ್ಟೋ ಆತುರದಿಂದ ಕಾದುಕೊಂಡು ಎದುರು ನೋಡುವಂತರಾಗಿದ್ದಾನೆ. ಕಾರಣ ನೀವು ಪ್ರಾರ್ಥನೆ ಮಾಡುವಾಗೆಲ್ಲ ಕೇಳುವಾಗೆಲ್ಲ ಆತನು ನಿಮಗೆ ಉತ್ತರ ಕೊಡುವಂತೆ, ನಿಮಗೆ ಸದುತ್ತರವನ್ನು ಕೊಟ್ಟು ನಿಮ್ಮನ್ನು ಬಿಡಿಸುವಂತೆ ಆತನು ಯಾವಾಗಲೂ ನಿಮಗೋಸ್ಕರ ಕಾಯ್ದುಕೊಂಡಿರುವಂತ ದೇವರಾಗಿದ್ದಾನೆ. You see, from the book of Genesis to the book of Revelation, he is after man's heart to see that somehow he wants to help every mankind, so that he wants everyone to save them and he wants to deliver them from all the problems and worries in their lives. ನೀವು ಸತ್ಯವೇದವನ್ನ ನೀವು ಎಲ್ಲವನ್ನ ನೋಡುವುದಾದ್ರೆ, ಓದುವುದಾದ್ರೆ, ಕ್ರಮವಾಗಿ ಆದಿಕಾಂಡ ಪುಸ್ತಕದಿಂದ ಪ್ರಕಟಣೆ ಗ್ರಂಥದವರೆಗೂ ದೇವರು ಮಾನವನ ಹಿಂದೆ, ಮಾನವನ ಹೃದಯದ ಹಿಂದೆ ಆತನು ಇರುವಂತವನಾಗಿದ್ದಾನೆ. ಕಾರಣ ಅವರನ್ನು ಹೇಗಾದರೂ ಬಿಡಿಸಬೇಕೆಂದು, ಅವರನ್ನು ಹೇಗಾದರೂ ರಕ್ಷಿಸಬೇಕೆಂದು, ಆಶೀರ್ವಾದದ ಕಡೆಗೆ ನಡೆಸಬೇಕೆಂದು, ಅವನ ಜೀವಿತದಲ್ಲಿ ಅವರನ್ನು ಸ್ಥಿರಗೊಳಿಸಬೇಕೆಂದು, ಅವನ ಪರಲೋಕ ರಾಜ್ಯಕ್ಕೆ ಕೊಂಡೊಯ್ಯಬೇಕೆಂದು ಆತನ ಒಂದು ಚಿತ್ತ ಉದ್ದೇಶವಾಗಿದೆ. ಪ್ರಿಯರೇ, The Bible says in book of Genesis, he created this entire universe. He never created this entire universe for himself, but he created everything for mankind. ಆದಿಕಾಂಡದಲ್ಲಿ ನಾವು ಓದುತ್ತೇವೆ, ಆತನು ಈ ಎಲ್ಲಾ ಜಗತ್ತನ್ನ, ಸರ್ವ ಸೃಷ್ಟಿಯನ್ನ ಆತನು ಉಂಟು ಮಾಡಿದ್ದು ತನಗೋಸ್ಕರ ಅಲ್ಲ, ಬದಲಾಗಿ ಮಾನವನಿಗೋಸ್ಕರ, ಮಾನವನ ಒಂದು ಮನೋರಂಜನೆಗಾಗಿ, ಅವನ ಒಂದು ಒಳ್ಳೆಯದಕ್ಕಾಗಿ ಆತನು ಸೃಷ್ಟಿ ಮಾಡಿದಂತ ದೇವರಾಗಿದ್ದಾನೆ. When he created Adam and Eve, he never just created for sake of creating them, but the Bible says he blessed them and he said to them to be fruitful and to be increase in number. ಆತನು ನಾವು ನೋಡುತ್ತೇವೆ ಪ್ರಿಯರೇ, ಬೈಬಲ್ ಅನ್ನು ಓದುವಾಗ, ಯಾವಾಗ ಮಾನವನನ್ನು ಉಂಟು ಮಾಡುತ್ತಿರುವಾಗ ಆತನು ಏನೋ ಸುಮ್ಮನೆ ಹಾಗೆ ಆತನು ಉಂಟು ಮಾಡದೆ, ಸೃಷ್ಟಿ ಮಾಡದೆ, ಆತನ ಒಂದಿಗೆ ಸಹವಾಸ ಮಾಡುವಂತೆ, ಮನುಷ್ಯರೊಂದಿಗೆ ಸಹವಾಸದಲ್ಲಿರುವಂತೆ, ಆತನ ಜೊತೆಗೆ ಸಂಪರ್ಕ ಹೊಂದಿರುವಂತೆ, ಆತನ ಸಮಯವನ್ನು ಕಳೆಯುವಂತೆ ಮಾನವನನ್ನು ಉಂಟು ಮಾಡಿದಂತೆ ನಾವು ನೋಡುತ್ತೇವೆ. He said to Adam and Eve to be fruitful, to be multiplied and to be blessed and to fill the earth and subdue it, rule over the fish in the sea and the birds in the sky and over every creature and moves on the ground. ನಾವು ನೋಡುತ್ತೇವೆ ಸತ್ಯವೇದದಲ್ಲಿ ದೇವರು ಮಾನವರನ್ನ, ಆದಿ ಮಾನವರನ್ನ, ಪುರುಷರನ್ನ, ಸ್ತ್ರೀಯನ್ನ ಉಂಟು ಮಾಡಿದಾಗ ಅವರಿಗೆ ಹೀಗೆ ಹೇಳಿದ, ನೀವು ಆಶೀರ್ವಾದ ಹೊಂದಿರಿ, ಫಲಭರಿತರಾಗಿರಿ, ನೀವು ಅಭಿವೃದ್ಧಿ ಹೊಂದಿರಿ, ಎಲ್ಲ ವಿಷಯದ ಮೇಲೆ, ಎಲ್ಲ ಭೂಜಂತುಗಳ ಮೇಲೆ, ಎಲ್ಲ ಒಂದು ಪಕ್ಷಿಗಳ ಮೇಲೆ ನೀವು ದೊರೆತನ ಮಾಡಿರಿ, ಎಲ್ಲವನ್ನ ಸ್ವಾಧೀನ ಮಾಡಿಕೊಳ್ಳಿರಿ ಎಂಬುದಾಗಿ ಆತನು ಅವರಿಗೆ ಅಪ್ಪಣೆಯನ್ನು ಕೊಡುವಂತ ನಾವು ನೋಡುತ್ತೇವೆ. Even today he longs for us to be blessed and to be fruitful in every walk of our life. ಈ ದಿನವೂ ಸಹ ದೇವರು ನಾವು ಹಾಗೆ ಇರಬೇಕೆಂದು, ಆಶೀರ್ವಾದಕರವಾಗಿದ್ದು ನಾವು ಎಲ್ಲದರ ಮೇಲೆ ದೊರೆತನ ಮಾಡುತ್ತಾ ಇರಬೇಕೆಂದು, ಆಶೀರ್ವಾದಕರವಾದ ಜೀವನವನ್ನು ಕಳಿಸಬೇಕೆಂದು ಆತನು ನಮ್ಮ ವಿಷಯವಾಗಿ ಬಯಸುವಂತನಾಗಿದ್ದಾನೆ. The moment you become a child of God, God's only intention is that you should be blessed in every areas of your life. You should be blessed in whatever you put your hands. You should not see failure, and he longs to see that you shall be made as head, not as a tail in your life. ನೀನು ಯಾವ ಕ್ಷಣದಲ್ಲಿ ದೇವರ ಮಗುವಾಗಿ ನೀನು ಮಾರ್ಪಡುವಂತನಾಗಿರ್ತೀಯೋ, ನಿನ್ನ ಜೀವಿತದಲ್ಲಿ ನೀನು ಆಶೀರ್ವಾದಕರವಾಗಿರುತ್ತೀಯ, ನೀನು ತಲೆಯಾಗಿರುತ್ತೀಯ ಹೊರತು ಬಾಲವಾಗಿರ್ಲಿಕ್ಕೆ ಸಾಧ್ಯವಿಲ್ಲ. ನೀನು ಯಾವ ಸ್ಥಳದಲ್ಲಿ ಹೋದರೂ, ಯಾವ ಸ್ಥಳದಲ್ಲಿ ಕೈ ಹಾಕಿದರೂ ಅಲ್ಲಿ ಆಶೀರ್ವಾದವನ್ನು ನೀನು ಕಾಣುತ್ತೀಯ. ಎಷ್ಟು ಮಾತ್ರಕ್ಕೂ ಸೋಲನ್ನ ನಿನ್ನ ಜೀವನದಲ್ಲಿ ಕಾಣುವುದೇ ಇಲ್ಲ. If you see in the Bible, never he spoke about anything which is against the children of God, but he always blessed them to be fruitful and to be multiplied. ಸತ್ಯವೇದವನ್ನ ಸ್ಪಷ್ಟವಾಗಿ ಓದುವುದಾದರೆ ಆತನು ತನ್ನ ಮಕ್ಕಳಿಗೆ ಯಾವಾಗಲೂ ವಿರುದ್ಧವಾಗಿ ಏನು ಮಾತನಾಡಿಲ್ಲ ಪ್ರಿಯರೇ, ಬದಲಾಗಿ ಅವರನ್ನು ಆಶೀರ್ವಾದ ಮಾಡುತ್ತಾ, ನೀವು ಆಶೀರ್ವಾದಕರವಾಗಿರ್ರಿ, ಅನೇಕರಿಗೆ ಮಾದರಿಯಾಗಿ ಆಶೀರ್ವಾದಕರವಾಗಿರಬೇಕೆಂದು ಆತನು ಅವರನ್ನು ಪ್ರೋತ್ಸಾಹಪಡಿಸಿ ಆಶೀರ್ವಾದ ಮಾಡುತ್ತಾ ಬಂದಂತ ದೇವರಾಗಿದ್ದಾನೆ. He never said them to be in poverty, he never said them to be cursed, but he always blessed every mankind. ಆತನು ತನ್ನ ಮಕ್ಕಳ ವಿಷಯವಾಗಿ ಎಂದಿಗೂ ನೀವು ದರಿದ್ರತೆಯಲ್ಲಿಯೂ ಶಾಪಗ್ರಸ್ತರಾಗಿ ಇರಬೇಕೆಂತಲೂ ಆತನು ಬಯಸುತ್ತಿರುವಂತಹ ದೇವರಲ್ಲ, ಬದಲಾಗಿ ನೀವು ಯಾವಾಗಲೂ ಆಶೀರ್ವಾದ ಹೊಂದುತ್ತಾ, ಅಭಿವೃದ್ಧಿ ಹೊಂದುತ್ತಾ ಇರ್ರಿ ಎಂಬುದಾಗಿ ಆತನು ಬಯಸುವ ದೇವರಾಗಿದ್ದಾನೆ. If you know your Lord, you will never walk in defeat. ನೀವು ನಿಮ್ಮ ಕರ್ತನ ವಿಷಯವಾಗಿ ಚೆನ್ನಾಗಿ ಅರಿತುಕೊಳ್ಳುವುದಾದರೆ ನೀವು ಎಂದಿಗೂ ಸೋಲಿನ ಮಾರ್ಗದಲ್ಲಿ ನೀವು ಹಾದು ಹೋಗುವುದಿಲ್ಲ. If you know your Lord, you will never walk in poverty. ನೀವು ನಿಮ್ಮ
ಕರ್ತನನ್ನು ಚೆನ್ನಾಗಿ ತಿಳಿದುಕೊಳ್ಳುವುದಾದ್ರೆ ಅರ್ಥಕೊಳ್ಳುವುದಾದ್ರೆ ನೀವು ಎಂದಿಗೂ ದರಿದ್ರತೆಯಲ್ಲಿ ವಾಸಿಸುವುದಿಲ್ಲ. Because our God is a blessing God. ಯಾಕಂದ್ರೆ ನಮ್ಮ ದೇವರು ಆಶೀರ್ವದಿಸುವ ದೇವರಾಗಿದ್ದಾನೆ. He will never be happy when you are going in trouble. ನೀನು ಸಮಸ್ಯೆಗಳಲ್ಲಿ ಹಾದು ಹೋಗುತ್ತಿರುವಾಗ ಆತನು ಎಂದಿಗೂ ಸಂತೋಷ ಪಡುವವನಲ್ಲ. He will never be happy when you are going in debts. ನೀನು ಸಾಲದ ಕಷ್ಟದಲ್ಲಿ ಹಾದು ಹೋಗುತ್ತಿರುವಾಗ ಆತನು ಸಂತೋಷ ಪಡುವ ದೇವರಲ್ಲ. But he wants to bless you. He wants to be prosperous for you. He wants you to be prosperous in every walk of your life. ನಿನ್ನನ್ನು ಆಶೀರ್ವಾದ ಮಾಡಬೇಕೆಂದು, ನಿನ್ನನ್ನು ಅಭಿವೃದ್ಧಿ ಪಡಿಸಬೇಕೆಂದು, ನಿನ್ನ ಫಲಾಭಿವೃದ್ಧಿಯನ್ನ ಹೊಂದುವಂತೆ ಮಾಡಬೇಕೆಂದು ಆತನು ಯಾವಾಗಲೂ ನಿನ್ನ ವಿಷಯವಾಗಿ ಚಿಂತಿಸುವವನಾಗಿದ್ದಾನೆ, ನಡೆಸುವವನಾಗಿದ್ದಾನೆ. You see in the Bible in Genesis chapter 12 verses 1 verses 2, God meets with Abraham and he says to Abraham to leave your father, leave your country and go to the land where I am going to show you so that I will bless you in that land. ನೀವು ಓದುವುದಾದ್ರೆ ಆದಿಕಾಂಡ 12ನೇ ಅಧ್ಯಾಯದಲ್ಲಿ ಅಲ್ಲಿ ಅಬ್ರಹಾಮನನ್ನ ದೇವರು ಕರೀತಾ, ನೀನು ನಿನ್ನ ತಂದೆ ಮನೆಯನ್ನ, ಬಂಧುಗಳ ಮನೆಯನ್ನ, ಎಲ್ಲ ಸಂಬಂಧಿಕರ ಮನೆಯನ್ನ ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೋಗು, ನಾನು ನಿನ್ನನ್ನು ಅಲ್ಲಿ ಆಶೀರ್ವಾದ ಮಾಡುತ್ತೇನೆ ಅಂತ ಹೇಳಿದಾಗ ಆತನು ಆ ಮಾತಿಗೆ ವಿಧೇಯನಾಗಿ ಹೋದನು, ಆಶೀರ್ವಾದ ಹೊಂದಿದನು. He says, I will make you into great nation and I will bless you. I will make your name great and you will be a blessing. ಆತನು ಇನ್ನೂ ಸಹ ಅಬ್ರಹಾಮನಿಗೆ ಹೇಳಿದಂತ ಮಾತೇನೆಂದರೆ, ನಾನು ನಿನ್ನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡುತ್ತೇನೆ, ನಿನ್ನ ಒಂದು ಜನರನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡುವಂತೆ ಮಾಡುತ್ತೇನೆ, ನಿನ್ನ ಹೆಸರನ್ನ ಪ್ರಖ್ಯಾತಿಗೆ ನಾನು ತರುತ್ತೇನೆ, ನಿನ್ನನ್ನು ಆಶೀರ್ವಾದದ ನಿಧಿಯಾಗಿ ಮಾಡುತ್ತೇನೆ ಅಂತ ದೇವರು ಹೇಳಿದನು. ಪ್ರಿಯರೇ, Abraham believed God and he obeyed the voice of God and he went to the land which God showed to him. ಅಬ್ರಹಾಮನು ಆ ಮಾತಿಗೆ ವಿಧೇಯನಾದನು, ದೇವರು ತೋರಿಸುವಂತಹ ಆ ದೇಶಕ್ಕೆ ಆತನು ಮುಂದೆ ನಂಬಿಕೆಯಿಂದ ಸಾಗಿ ಹೋದನು. ಆ ನಂಬಿಕೆಯು ಆತನಿಗೆ ನೀತಿಯಾಗಿ ಮಾರ್ಪಟ್ಟಿತು. Today we hear the voice of God, today we hear the promise of God, but we fail to obey the voice of God. We fail to believe in the word of God, where we see failures in our life. ಈ ದಿನ ನಾವು ಸಹ ದೇವರ ವಾಕ್ಯವನ್ನು, ದೇವರ ವಾಗ್ದಾನಗಳನ್ನು ಕೇಳಿಸಿಕೊಳ್ತಾ ಇದ್ದೇವೆ. ಆದಾಗ್ಯೂ ಸಹ ನಮ್ಮ ಜೀವಿತದಲ್ಲಿ ಎಲ್ಲೋ ಒಂದು ಕಡೆ ಆತನ ಮಾತಿಗೆ ನಾವು ವಿಧೇಯರಾಗದಂತೆ, ನಂಬಿಕೆ ತೋರಿಸದಂತೆ ನಾವು ನಮ್ಮ ಜೀವನದಲ್ಲಿ ಸೋತು ಹೋದಂತವರಾಗಿ, ಸೋತು ಹೋದ ಮಾರ್ಗದಲ್ಲಿ ಜೀವನ ಮಾಡ್ತಾ ಇದ್ದೇವೆ. You see in the Bible, Abraham did not have a church, Abraham did not have a TV program, Abraham did not have a Bible, but still he believed on the voice of God and believed and obeyed the word of God. ಅಬ್ರಹಾಮನ ಜೀವಿತವನ್ನು ಪರಿಶೀಲನೆ ಮಾಡಿ ನೋಡಿದಾಗ ಅಬ್ರಹಾಮನಿಗೆ ಯಾವ ಪಾಸ್ಟರ್ ಇರಲಿಲ್ಲ, ಸಭೆ ಇರಲಿಲ್ಲ, ಸಭಾಪಾಲಕನಿರಲಿಲ್ಲ, ಯಾವ ಟಿವಿ ಕಾರ್ಯಕ್ರಮದಲ್ಲಿ ಬೋಧಿಸುವ ಬೋಧಕರು ಇರಲಿಲ್ಲ. ಆದಾಗ್ಯೂ ಸಹ ಆತನು ದೇವರ ಮಾತಿಗೆ ಒಂದೇ ಸಾರಿ ವಿಧೇಯನಾಗಿ ಆತನು ದೇವರು ತೋರಿಸುವಂತಹ ಆ ಒಂದು ದೇಶಕ್ಕೆ ಆತನು ನಂಬಿಕೆಯಿಂದ ಹೊರಟು ಹೋದನು. ಪ್ರಿಯರೇ, Many times we hear the voice of God but we fail to obey it. ಅನೇಕ ಸಂದರ್ಭದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತೇವೆ, ಆದರೆ ಆ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಳ್ಳುವುದರಲ್ಲಿ ನಾವು ಸೋತು ಹೋಗುತ್ತೇವೆ. Abraham obeyed the voice of God. ಅಬ್ರಹಾಮನು ದೇವರ ಮಾತಿಗೆ ವಿಧೇಯನಾದನು. The Bible says in Genesis 13 verses 2, Abraham had become very wealthy in livestock, in silver and gold, in every areas of his life he was blessed because he obeyed the voice of God. ಆದಿಕಾಂಡ 13ನೇ ಅಧ್ಯಾಯ 2ನೇ ವಚನದಲ್ಲಿ ನಾವು ನೋಡುತ್ತೇವೆ, ಅಬ್ರಹಾಮನು ಬಹಳ ಐಶ್ವರ್ಯವಂತನಾಗಿದ್ದನು, ಅವನಿಗೆ ಪಶುಗಳು ಬೆಳ್ಳಿ ಬಂಗಾರವೂ ಇದ್ದವು, ಅವನು ಎಲ್ಲದರಲ್ಲಿ ಆತನ ಆಶೀರ್ವಾದ ಹೊಂದುತ್ತಾ ಅನೇಕ ಆಸ್ತಿವಂತರ ಒಂದು ವಿಷಯವಾಗಿ ಆತನ ಆಸ್ತಿ ಹೊಂದುತ್ತಾ ಇದ್ದನು. ಪ್ರಿಯರೇ, Why? Because he had God with him and he depended on God and he obeyed the voice of God and he was able to see everything in his life. ಈ ಎಲ್ಲ ಆಶೀರ್ವಾದ ಯಾತಕ್ಕಾಗಿ, ಹೇಗೆ ಅಂದ್ರೆ ಆತನು ದೇವರ ಮೇಲೆ ಆತುಕೊಂಡಿದ್ದನು, ದೇವರ ಮೇಲೆ ಭರವಸೆ ಇಟ್ಟಿದ್ದನು, ದೇವರ ಮಾತಿಗೆ ವಿಧೇಯನಾಗಿ ನಂಬಿಗಸ್ತನಾಗಿ ದೇವರ ಮಾರ್ಗದಲ್ಲಿ ನಡೆಯುತ್ತಾ ಇದ್ದನು. ಕಾರಣ ದೇವರು ಅವನನ್ನ ಆಶೀರ್ವಾದದ ನಿಧಿಯಾಗಿ ಮಾಡಿ ಐಶ್ವರ್ಯವಂತನಾಗುವಂತೆ ಮಾಡಿದನು. If you follow the Bible from the book of Genesis to the book of Revelation, God speaks about so many promises for us to be fruitful and to be blessed in our life. ನೀವು ನಿಮ್ಮ ಜೀವಿತದಲ್ಲಿ ಆಶೀರ್ವಾದಕರವಾಗಿ ಮುಂದೆ ಸಾಗಬೇಕಂದ್ರೆ ಪ್ರಿಯರೇ, ನಾವು ನೋಡುವಾಗ ಆದಿಕಾಂಡದ ಪ್ರಕಟಣೆ ಗ್ರಂಥದವರೆಗೂ ದೇವರು ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದಾನೆ. ಆ ವಾಗ್ದಾನಗಳ ಮೇರೆಗೆ ನೀವು ನಡೆದುಕೊಳ್ಳುತ್ತಾ ವಿಧೇಯರಾಗಿ ನೀವು ಮುಂದೆ ಸಾಗುವುದಾದರೆ ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡುತ್ತಾನೆ. The best verse which I like is in the book of Deuteronomy from 28th chapter 1 to 14 speaks about the blessings of the Lord which God promised to his children. ನನಗೆ ಬಹಳ ಇಷ್ಟವಾದಂತಹ ವಚನ ಅದು ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನ ತನಕ ಓದುವುದಾದರೆ ಅಲ್ಲಿ ದೇವರ ಮಾತಿಗೆ ಶ್ರದ್ಧೆಯಿಂದ ನಾವು ನಡುಕೊಳ್ಳುವಾಗ ದೇವರು ತನ್ನ ಮಕ್ಕಳನ್ನ ಎಷ್ಟರ ಮಟ್ಟಿಗೆ ಹೇಗೆ ಆಶೀರ್ವಾದ ಮಾಡುತ್ತಾನೆಂದು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. It says, if you fully obey the Lord your God and carefully follow all his commandments I give you today, the Lord your God will set you high above all the nations of the earth. ಅಲ್ಲಿ ಹೀಗೆ ಹೇಳ್ತಾ ಇದೆ, ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಬೋಧಿಸುವ ಆತನ ಆಜ್ಞೆಗಳನ್ನೆಲ್ಲ ಅನುಸರಿಸಿ ನಡೆಯುವುದಾದರೆ ನೀವು ಭೂಮಿಯ ಮೇಲಿರುವ ಎಲ್ಲಾ ಜನಾಂಗಗಳಿಗಿಂತಲೂ ಉನ್ನತ ಸ್ಥಿತಿಗೆ ಆತನು ತರುತ್ತಾನೆ ಎಂಬುದಾಗಿ ನಾವು ನೋಡ್ತೇವೆ. All these blessings will come on you
and accompany you if you obey the Lord your God. ಈ ಎಲ್ಲಾ ಆಶೀರ್ವಾದಗಳು ನಿಮ್ಮ ಜೀವಿತದಲ್ಲಿ ಬರುತ್ತವೆ, ನೀವು ಅದನ್ನು ಸ್ವಾಧೀನ ಮಾಡಿಕೊಳ್ಳುತ್ತೀರಿ ಯಾವಾಗ ಅಂದ್ರೆ ನೀವು ದೇವರ ಮಾತಿಗೆ ವಿಧೇಯರಾದಾಗ. Listen very carefully, people of God. ಪ್ರಿಯ ಜನರೇ, ದೇವರ ಮಾತನ್ನು ಶ್ರದ್ಧೆಯಿಂದ ಕೇಳಿಸಿಕೊಳ್ಳಿರಿ. Deuteronomy 28 verses 1 to 14, it's a beautiful verse which God is promising to every child of God. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯ 1ನೇ ವಚನದಿಂದ 14ನೇ ವಚನ ತನಕ ಎಷ್ಟೋ ಸುಂದರವಾಗಿ ದೇವರು ತನ್ನ ಮಕ್ಕಳಿಗಾಗಿ ಅನೇಕ ವಾಗ್ದಾನಗಳನ್ನ, ಆಶೀರ್ವಾದದಿಂದ ಕೂಡಿದ ವಾಗ್ದಾನಗಳನ್ನ ಆತನು ಬರೆದಿಟ್ಟಿದ್ದಾನೆ. God is asking only one important thing for us to do is to obey him and follow what God really tells us in our lives. ದೇವರು ನಮ್ಮನ್ನು ಕುರಿತಾಗಿ ಕೇಳಿಕೊಳ್ಳುತ್ತಿರುವಂತಹ ಒಂದೇ ಒಂದು ಪ್ರಾಮುಖ್ಯವಾದಂತಹ ವಿಷಯ ಅದೇನೆಂದರೆ, ನಾವು ಆತನ ಮಾತಿಗೆ ಶ್ರದ್ಧೆಯಿಂದ ಕಿವಿಗೊಟ್ಟವರಾಗಿ ಆತನ ಆಜ್ಞೆಗಳನ್ನ ಕುರಿತಾಗಿ ನಾವು ವಿಧೇಯರಾಗಿ ನಡ್ಕೊಳ್ಳುವುದಾದ್ರೆ ಅಷ್ಟೇ ಸಾಕು, ದೇವರು ನಮ್ಮನ್ನು ಖಚಿತವಾಗಿ ಆಶೀರ್ವಾದ ಮಾಡುತ್ತಾನೆ. If you fully obey the Lord your God and carefully follow all his commandments I give you today, the Lord is telling, the Lord your God will set you high above all the nations of the earth. ಆತನು ಹೇಳ್ತಾ ಇದ್ದಾನೆ, ನೀವು ನನ್ನ ಮಾತನ್ನ ಶ್ರದ್ಧೆಯಿಂದ ಕೇಳಿಸಿಕೊಂಡು ಪರಿಪೂರ್ಣವಾಗಿ ನನಗೆ ವಿಧೇಯರಾಗುವುದಾದರೆ ಕರ್ತನಾದ ದೇವರಾಗಿರುವ ನಾನು ನಿಮ್ಮನ್ನು ಆಶೀರ್ವಾದ ಮಾಡುತ್ತೇನೆ, ನಿಮ್ಮನ್ನು ಅನೇಕ ಜನಾಂಗಗಳಿಗೆ ಆಶೀರ್ವಾದಕರವಾಗಿಡುತ್ತೇನೆ ಅಂತ. All these blessings will come to us in our life. ನಾವು ಆತನ ಮಾತಿಗೆ ವಿಧೇಯರಾದಾಗ ಈ ಎಲ್ಲಾ ಆಶೀರ್ವಾದಗಳು ನಮ್ಮ ಜೀವನದಲ್ಲಿ ಅದು ಬರುವಂತದ್ದಾಗಿದೆ. Today God is asking each one of you, are you being able to obey the voice of God in your life? ಈ ದಿನ ದೇವರು ಒಂದು ಪ್ರಶ್ನೆ ಹಾಕುತ್ತಾ ಇದ್ದಾನೆ ನಮ್ಮೆಲ್ಲರಿಗೆ, ನೀನು ನನ್ನ ಮಾತಿಗೆ ವಿಧೇಯನಾಗುತ್ತೀಯಾ? Are you able to obey the commandments which God is been speaking to us through his word, and are we able to carefully follow for us to see the blessings of the Lord in our life? ಈ ದಿನ ದೇವರು ಕೇಳ್ತಾ ಇದ್ದಾನೆ, ನಾನು ಮಾತನಾಡುವಂತ ಪ್ರತಿಯೊಂದು ಮಾತನ್ನ ನೀನು ಶ್ರದ್ಧೆಯಿಂದ ಕೇಳಿಸ್ಕೊಳ್ತಾ ಇದೀಯಾ? ನನ್ನ ಮಾತಿಗೆ ನೀನು ವಿಧೇಯನಾಗುತ್ತಾ ಇದೀಯಾ? ನನ್ನ ಆಜ್ಞೆಗಳ ಪ್ರಕಾರ ನೀನು ನಡ್ಕೊಳ್ತಾ ಇದೀಯಾ? ನನ್ನ ಕಟ್ಟಡಗಳನ್ನ ನೀನು ನೆರವೇರಿಸ್ತಾ ಇದೀಯಾ? ಹಾಗಾಗುವುದಾದರೆ ದೇವರು ನಿನ್ನ ಆಶೀರ್ವಾದ ಮಾಡುತ್ತೇನೆ ಅಂತ ಆತನು ಹೇಳ್ತಾ ಇದ್ದಾನೆ. Many of us we don't have the fear of God. ನಮ್ಮಲ್ಲಿ ಅನೇಕ ಜನರಿಗೆ ದೇವರ ಭಯ ಇಲ್ಲ ಪ್ರಿಯರೇ. Many of us we don't have time for God. ನಮ್ಮಲ್ಲಿ ಅನೇಕರಿಗೆ ದೇವರಿಗೆ ನಾವು ಸಮಯನೇ ಕೊಡ್ತಾ ಇಲ್ಲ. Many of us we don't listen to the voice of God. ಅನೇಕರು ನಮ್ಮಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳುತ್ತಾ ಇಲ್ಲ. When we don't have the fear of God, when we don't hear the voice of God, nothing will go well in our life, people of God. ನಾವು ನಮ್ಮ ಜೀವಿತದಲ್ಲಿ ದೇವರ ಸ್ವರವನ್ನು ಕೇಳಿಸಿಕೊಳ್ಳದೆ ದೇವರಿಗೆ ಭಯವುಳ್ಳವರಾಗಿ ನಾವು ಜೀವಿಸದೆ ಹೋದರೆ ನಮ್ಮ ಜೀವನದಲ್ಲಿ ಏನೂ ಕೂಡ ಸಕ್ರಮವಾಗಿ ನಡೆಯುವುದಕ್ಕೆ ಸಾಧ್ಯವೇ ಇಲ್ಲ ಪ್ರಿಯರೇ. Abraham had everything in his life, but when God appeared to him and told him to move out towards the land where God is showing to him, he obeyed the voice of God and he went to that land which God showed to him. ಅಬ್ರಹಾಮನು ತನ್ನ ಜೀವಿತದಲ್ಲಿ ದೇವರ ಮಾತಿಗೆ ವಿಧೇಯನಾದನು. ಆತನು ಎಲ್ಲವನ್ನ ಬಿಟ್ಟು, ತನ್ನ ತಂದೆ ಮನೆಯನ್ನ, ತನ್ನ ಬಂಧುಗಳ ಮನೆಯನ್ನು ಎಲ್ಲವನ್ನ ಬಿಟ್ಟು ದೇವರು ತೋರಿಸುವಂತಹ ಆ ಪ್ರದೇಶಕ್ಕೆ ಆತನು ಮುಂದೆ ನಂಬಿಕೆಯಿಂದ ಸಾಗಿ ಹೋದನು ಪ್ರಿಯರೇ. God said to him, I will make you into great nation, I will make your name great. He believed on the voice of God. The Bible says he was blessed in every areas of his life. ದೇವರು ಹೇಳಿದನು, ನೀನು ಎಲ್ಲವನ್ನ ಬಿಟ್ಟು ನನ್ನನ್ನು ಹಿಂಬಾಲಿಸು ಎಂಬುದಾಗಿ ಆತನು ಹೇಳಿದಾಗ, ಆ ಮಾತಿಗೆ ಆತನು ವಿಧೇಯನಾಗಿ ಮುಂದೆ ಸಾಗಿದಾಗ ದೇವರು ಆತನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡಿದನು. ಆ ಪ್ರಕಾರವಾಗಿ ಆತನ ನಂಬಿಕೆಯ ಮೂಲಕ ದೊಡ್ಡ ಜನಾಂಗವಾಗುವಂತೆ ಆತನ ಆಶೀರ್ವಾದ ಮಾಡಿದನು. This morning God is speaking to each one of you as you are watching this program. ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವಾಗಲೇ ದೇವರು ಪ್ರತಿಯೊಬ್ಬರ ಸಂಗಡ ಮಾತನಾಡ್ತಾ ಇದ್ದಾನೆ. ಮುಂಜಾನೆ God ವೇಳೆ is calling you out in your name. ನಿಮ್ಮ ಹೆಸರು ಸಮೇತವಾಗಿ ದೇವರು ನಿಮ್ಮನ್ನು ಕರೀತಾ That ಇದ್ದಾನೆ. he is going to make you into great nations. ಆದರೆ ದೇವರು ಬರುವ ದಿನಗಳಲ್ಲಿ ನಿಮ್ಮನ್ನು ಸಹ ದೊಡ್ಡ ಜನಾಂಗವಾಗುವಂತೆ ಮಾಡುತ್ತಾ ಇದ್ದಾನೆ. He is going to bless your family. ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿಕ್ಕಿದ್ದಾನೆ ಬರುವ If you ದಿನಗಳಲ್ಲಿ. carefully hear the voice of God and follow what the Lord is telling you in his commandment and being able to be submissive to God and fear God in your life, everything will be blessed in your life. ದೇವರು ಮಾತನಾಡುವಂತ ಮಾತನ್ನ ಶ್ರದ್ಧೆಯಿಂದ ಕೇಳಿಸಿಕೊಂಡವರಾಗಿ ಪರಿಪೂರ್ಣವಾಗಿ ಆತನ ಆಜ್ಞೆಗಳಿಗೆ ವಿಧೇಯರಾಗಿ ನಡ್ಕೊಳ್ಳುವುದಾದ್ರೆ, ಆತನಿಗೆ ಭಯಭಕ್ತಿ ಉಳ್ಳವರಾಗಿ ಜೀವಿಸುವುದಾದ್ರೆ ಈ ಲೋಕದಲ್ಲಿ ದೇವರು ನಿಮ್ಮನ್ನ, ನಿಮ್ಮ ಕುಟುಂಬವನ್ನ ಹೇರಳವಾಗಿ ಆಶೀರ್ವಾದ ಮಾಡಿ ನಿಮ್ಮನ್ನ ದೊಡ್ಡ ಜನಾಂಗವಾಗುವಂತೆ ಮಾಡುತ್ತಾನೆ ಅಂತ ಹೇಳ್ತಾ ಇದ್ದಾನೆ. Today ಮುಂಜಾನೆ many of you are watching this program, you don't have time for God. ಈ ದಿನ ಅನೇಕರು ಈ ಕಾರ್ಯಕ್ರಮ ವೀಕ್ಷಿಸ್ತಾ ಇದ್ರಿ, ನಿಮ್ಮಲ್ಲಿ ಈ ದೇವರಿಗೆ ಸಮಯನೇ ನೀವು ಕೊಡ್ತಾ ಇಲ್ಲ. You have neglected the voice of God. ದೇವರ ಸ್ವರಕ್ಕೆ ನೀವು ಬಹಳ ನಿರ್ಲಕ್ಷ್ಯತೆಯನ್ನು ತೋರಿಸಿದ್ದೀರಿ. You don't have the fear of God. ನಿಮ್ಮಲ್ಲಿ ದೇವರ ಭಯವೇ ಇಲ್ಲ. God is giving you an opportunity, my friend. ನನ್ನ ಪ್ರಿಯ ಸ್ನೇಹಿತನೇ, ಮತ್ತೊಂದು ಆವರ್ತಿ ದೇವರು ಒಳ್ಳೆ ಅವಕಾಶವನ್ನು ಕೊಡ್ತಿದ್ದಾನೆ. Change your life and come turn towards God. ಈ ದಿನವೇ ನನ್ನ ಜೀವನವನ್ನು ಬದಲಾಯಿಸಿಕೊಂಡು ದೇವರ ಕಡೆಗೆ ನೀನು ತಿರುಗು. Even as you are watching this program, Jesus is standing right in front of you. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಾಗಲೇ ಯೇಸು ಸ್ವಾಮಿ ನನ್ನ ಮುಂದೆ ನಿಂತುಕೊಂಡಿದ್ದಾನೆ. He is telling it to you, come all those who are weary and I will give you rest. ಆತನು ಹೇಳ್ತಾ ಇದ್ದಾನೆ ತನ್ನ ವಾಕ್ಯದಲ್ಲಿ, ಎಲೆ ಕಷ್ಟಪಡುವವರೇ ಹೊರ ಹೊತ್ತಂತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ
ವಿಶ್ರಾಂತಿಯನ್ನು ಕೊಡುತ್ತೇನೆಂದು. Cast all your worries and burden unto me and I will give you rest. ನಿಮ್ಮ ಭಾರವನ್ನು ಹೊರೆಯನ್ನು ನನ್ನ ಮೇಲೆ ನೀವು ಹಾಕ್ರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ ಅಂತ. Carefully follow all that whatever God is telling it to you, my friend. Your life is going to be blessed and you are going to see a breakthrough coming in your family. ನನ್ನ ಪ್ರಿಯ ಸ್ನೇಹಿತನೇ, ದೇವರು ಮಾತನಾಡುವಂತ ಪ್ರತಿಯೊಂದು ಮಾತನ್ನು ಶ್ರದ್ಧೆಯಿಂದ ಕೇಳಿಸಿಕೊಂಡು ಆತನ ಆಜ್ಞೆಗಳ ಪ್ರಕಾರ ನೀ ಹಿಂಬಾಲಿಸಿ ನಡೆ. ಆಗ ನಿನ್ನನ್ನು ದೇವರು ಆಶೀರ್ವಾದ ಮಾಡಿ ನಿನ್ನನ್ನು ಆಶೀರ್ವಾದ ನಿಧಿಯಾಗಿ ಆತನು ಮಾಡುತ್ತಾನೆ ಈ ಲೋಕದಲ್ಲಿ. This morning take a time with God, as even as God is standing right in front of you. Make a commitment with God that you are going to hear the voice of God. You will go to God and you will attend Sunday church and you will be able to submit to God and you will fear God and you are going to carry out all that whatever God commands in your life. ಈ ದಿನ ದೇವರನ್ನ ಮುಂದೆ ನಿಂತುಕೊಂಡು ಮಾತನಾಡ್ತಾ ಇದ್ದಾನೆ. ಆತನು ಹೇಳ್ತಾ ಇದ್ದಾನೆ, ನೀನು ನಿನ್ನ ಜೀವನವನ್ನು ಸಮರ್ಪಿಸು, ಕ್ರಮವಾಗಿ ನೀನು ಆಲಯಕ್ಕೆ ಹೋಗುವುದನ್ನು ಅಭ್ಯಾಸ ಮಾಡಿಕೋ, ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಿಕೊಂಡವನಾಗಿ ನೀನು ಜೀವಿಸು. ಹಾಗೆ ಮಾಡುವುದಾದರೆ, ಆತನ ಆಜ್ಞೆಗಳ ಪ್ರಕಾರ ನೀವು ನಡೆಯುವುದಾದರೆ, ದೇವರು ನಿನ್ನನ್ನು ಇದು ಮೊದಲುಗೊಂಡು ಸದಾಕಾಲ ಆಶೀರ್ವಾದ ಮಾಡುತ್ತೇನೆ ಅಂತ ವಾಗ್ದಾನ ಮಾಡ್ತಾ ಇದ್ದಾನೆ. Take a time with God even as you are going to pray with me for 1 minute. ಈ ಒಂದು ನಿಮಿಷ ನನ್ನ ಜೊತೆ ಪ್ರಾರ್ಥನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿನ್ನ ಜೀವನ ಕುರಿತಾಗಿ ಒಂದು ಸಾರಿ ಪರಿಶೀಲನೆ ಮಾಡಿಕೋ. With a repentful heart and turning your life to Jesus. ಪಶ್ಚಾತ್ತಾಪ ಹೃದಯವುಳ್ಳವನಾಗಿ ನಿನ್ನ ಜೀವಿತವನ್ನ, ಹೃದಯವನ್ನ ದೇವರ ಕಡೆಗೆ ತಿರುಗಿಸಿಕೋ. Let's pray right now. ಈ ಸಮಯದಲ್ಲಿ ಪ್ರಾರ್ಥಿಸೋಣ. Father, we thank you, Lord, for this day, Lord. ತಂದೆ, ಈ ಸಮಯಕ್ಕಾಗಿ, ಈ ದಿನಕ್ಕಾಗಿ ನಿಮಗೆ ಸ್ತೋತ್ರ. As even as you have spoken to us, God, through your word of God, we are willing to hear your voice and we are willing to fear you and we are willing to follow your commandments in your life, in our life, O God. ಕರ್ತನೇ, ಇಷ್ಟರ ತನಕ ನಿಮ್ಮ ವಾಕ್ಯವನ್ನು ಕೇಳಿಸಿಕೊಂಡಿದ್ದೇವೆ, ನಿಮ್ಮ ಚಿತ್ತ ಅನುಸಾರವಾಗಿ ನಾವು ನಡೆಯುತ್ತೇವೆ ಎಂದು ನಾವು ಒಪ್ಪಿಕೊಳ್ಳುತ್ತೇವೆ. ನಿಮ್ಮ ಆಜ್ಞೆಗಳ ಪ್ರಕಾರ ನಾವು ನಡೆಯುತ್ತೇವೆ, ನಿಮಗೆ ವಿಧೇಯರಾಗುತ್ತೇವೆ, ನಿಮಗೆ ಭಯಭಕ್ತಿ ಉಳ್ಳವರಾಗಿ ನಾವು ಜೀವಿಸುತ್ತೇವೆ ಎಂಬುದಾಗಿ ನಾವು ಒಪ್ಪಿಕೊಳ್ಳುತ್ತಾ ಇದ್ದೇವೆ. Forgive me, Jesus, for all this day I neglected you, Lord. ಕರ್ತನೇ, ಈ ಎಲ್ಲಾ ದಿನಗಳು, ವರ್ಷಗಳ ದೇವರೇ, ಎಷ್ಟೋ ಕಾಲ ನಾನು ನಿನ್ನ ನಿರ್ಲಕ್ಷ್ಯತೆಯನ್ನು ನಾನು ನೋಡಿದ್ದೇನೆ. Forgive me, Lord, for I neglected your voice, O God. ನಿನ್ನ ಸ್ವರಕ್ಕೆ ನಾನು ಅವಿಧೇಯನಾದದಕ್ಕಾಗಿ ನನಗೆ ಕ್ಷಮಿಸು ಕರ್ತನೇ. Abraham heard your voice and he was blessed, O God. ಅಬ್ರಹಾಮನು ನಿನ್ನ ಸ್ವರವನ್ನು ಕೇಳಿಸಿಕೊಂಡನು, ಆತನು ವಿಧೇಯನಾಗಿ ಆಶೀರ್ವಾದ ಹೊಂದಿದನು. Today I am going to hear your voice and I am going to be blessed, O God, in my life. ಹಾಗೆಯೇ ಕರ್ತನೆ, ಈ ದಿನ ನಾನು ಸಹ ಅಬ್ರಹಾಮನ ಹಾಗೆ ನನ್ನ ಸ್ವರವನ್ನು ಕೇಳಿಸಿಕೊಂಡು ವಿಧೇಯನಾಗಿ ನಿನಗಾಗಿ ನಾನು ಜೀವಿಸಿ ಆಶೀರ್ವಾದ ಹೊಂದುತ್ತೇನೆ. Forgive all my sins, O God. ಕರ್ತನೆ, ನಾನು ಮಾಡಿದ ಎಲ್ಲಾ ಒಂದು ಪಾಪಗಳನ್ನು ಕ್ಷಮಿಸಿ Wash ಬಿಡು. me, Lord, with your precious blood which you have shed for me. ನಿನ್ನ ಶ್ರೇಷ್ಠವಾದ ರಕ್ತದಿಂದ, ನನಗಾಗಿ ಸುರಿಸಿದಂತಹ ನಿನ್ನ ಅಮೂಲ್ಯವಾದ ರಕ್ತದಿಂದ ನನ್ನ ತೊಳೆ ಶುದ್ಧಿ ಮಾಡು. I believe in your resurrection power. ನಿನ್ನ ಪುನರುತ್ಥಾನದ ಶಕ್ತಿಯಲ್ಲಿ ನಾನು ನಂಬಿಕೆ ಇಡುತ್ತೇನೆ. From today onwards I am going to follow you, Jesus. ಈ ದಿನ ಮೊದಲುಕೊಂಡು ನನ್ನ ಜೀವನವೆಲ್ಲ ನಿನ್ನನ್ನು ಹಿಂಬಾಲಿಸುತ್ತೇನೆ I ಕರ್ತನೆ. never look back to my sinful life. ನನ್ನ ಪಾಪದ ಜೀವಿತದ ಕಡೆಗೆ ನಾನು ಹಿಂತಿರುಗಿ ನೋಡುವುದಿಲ್ಲ. I never waste my time, O God. ನನ್ನ ಸಮಯವನ್ನು ನಾನು ವ್ಯರ್ಥವಾಗಿ ಕಳೆಯುವುದಿಲ್ಲ But I ಕರ್ತನೆ. will seek you all the days of my life. ನನ್ನ ಜೀವನ ಕಾಲವೆಲ್ಲವೂ ಕೂಡ ನಿನ್ನನ್ನು ಹಿಂಬಾಲಿಸಿ ನಾನು ನಡೆಯುತ್ತೇನೆ. In Jesus' name. ಯೇಸು ನಾಮದಲ್ಲಿ Amen. ಆಮೆನ್. If you have made this prayer with me right now, ಈ ಪ್ರಾರ್ಥನೆ ನನ್ನ ಸಂಗಡ ನೀವು ಮಾಡಿರುವುದಾದರೆ, there is going to be a great transformation in your life and your life is going to be blessed and you are going to change for the glory of God. ನಿಮ್ಮ ಜೀವನದಲ್ಲಿ ದೊಡ್ಡ ರೂಪಾಂತರ ಸಂಭವಿಸುವಂತದಾಗಿದೆ, ದೊಡ್ಡ ಬದಲಾವಣೆ ಆಗುವಂತದಾಗಿದೆ. ಅದರ ಮೂಲಕ ದೇವರು ನಿಮ್ಮ ಆಶೀರ್ವಾದ ಮಾಡುತ್ತಾನೆ, ನಿಮ್ಮನ್ನು ದೊಡ್ಡ ಜನಾಂಗವಾಗುವಂತೆ ಆತನು ಮಾಡುತ್ತಾನೆ. Jesus Christ is our Lord. ಯೇಸು ಕ್ರಿಸ್ತನು ನಮ್ಮ ಕರ್ತನಾಗಿದ್ದಾನೆ. Amen. ಆಮೆನ್.